3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ರೆಬೆಲ್ಸ್ ರಗಳೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಕಂಟ್ರೋಲ್ಗೆ ಸಿಕ್ತಿಲ್ವಾ ಅನ್ನೋ ಅನುಮಾನ. ಅದಕ್ಕೆ ನಾವೀಗ ಹೇಳ್ತಿರೋ ಸುದ್ದಿ ಕೂಡ ಮತ್ತೊಂದು ಸಾಕ್ಷಿ ಆಗ್ತಾ ಇದೆ. ಹಾಗಾದ್ರೆ ಆ ಸುದ್ದಿ ಸುತ್ತ ಇರುವ 3 ಪ್ರಶ್ನೆಯನ್ನ ಗಮನಿಸಬಿಡೋಣ. ಯಾರಿಂದ ಈ ರೆಬೆಲ್ಸ್ ರಗಳೆ ಮತ್ತಷ್ಟು ಹೆಚ್ಚಾಗ್ತಿದೆ ಅಂದ್ರೆ ಸ್ಪಷ್ಟ ಉತ್ತರ ಎಂಪಿ ರೇಣುಕಾಚಾರ್ಯ. ಏನಾಗ್ತಿದೆ ಹಾಗಾದ್ರೆ ಸಮಸ್ಯೆ ಅವರಿಂದ? ಇದೀಗ BS ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ ರೇಣುಕಾಚಾರ್ಯ. ನಿನ್ನೆ ಎಲ್ಲ ಗಮನಿಸಿದ್ರಿ, ಪಕ್ಷ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ, ಆಂತರಿಕ ವಿಚಾರಗಳನ್ನ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಕೂಡ ಕೊಡಲಾಗಿತ್ತು. ಆದ್ರೆ ಅದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ರು ರೇಣುಕಾಚಾರ್ಯ ಅವರು. ಅದಾದ್ಮೇಲೆ ಇದೀಗ BS ಯಡಿಯೂರಪ್ಪನವರನ್ನ ಭೇಟಿಯಾಗಿರೋದು. ಯಾಕಾದ್ರೂ ಭೇಟಿ ಅನ್ನೋದಕ್ಕೂ ಕೂಡ ಅದೇ ಉತ್ತರ, ಪಕ್ಷದಿಂದ ನೋಟಿಸ್ ಅನ್ನ ನೀಡಲಾಗಿರೋದು. ಇದೇ ಕಾರಣಕ್ಕೆ ಮತ್ತಷ್ಟು ರೆಬೆಲ್ ಆಗಿದ್ದಾರೆ ರೇಣುಕಾಚಾರ್ಯ. ಹಾಗಾದ್ರೆ BSY ಭೇಟಿ ಆದ ಸಂದರ್ಭದಲ್ಲಿ ರೇಣುಕಾಚಾರ್ಯ ಹಾಗೆ BS ಯಡಿಯೂರಪ್ಪನವರ ನಡುವೆ ನಡೆದ ಮಾತುಕತೆ, ಅದರಿಂದ ಆಗುವೆಲ್ಲ ಪರಿಣಾಮಗಳನ್ನ ಮತ್ತಷ್ಟು ವಿವರವಾಗಿ ಗಮನಿಸ್ತಾ ಹೋಗೋಣ. ಯಡಿಯೂರಪ್ಪರನ್ನ ಷಡ್ಯಂತ್ರ ಮಾಡಿ ಕೆಳಗೆ ಇಳಿಸಿದ್ರು ಅನ್ನೋ ಮಾತನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಲೇ ಇದ್ದಾರೆ ರೇಣುಕಾಚಾರ್ಯ. ಇನ್ಫ್ಯಾಕ್ಟ್ ಇವತ್ತು ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ. ಗನ್ನಿಟ್ಟು BSY ಹೇಳಿಸಿದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಬಂದಿತ್ತು. ಅಂದ್ರೆ ರೇಣುಕಾಚಾರ್ಯ ಅವರ ಮಾತುಗಳೇನಿದೆ ಅದು ರೇಣುಕಾಚಾರ್ಯ ಅವರದ್ದೇ ಮಾತುಗಳಲ್ಲ, ಬದಲಾಗಿ ತಾವ್ ಏನನ್ನ ಹೇಳಬೇಕು, ಯಾವ ರೀತಿಯ ಸಂದೇಶವನ್ನ ಪಕ್ಷದ ವರಿಷ್ಠರಿಗೆ ರವಾನೆ ಮಾಡಬೇಕು, ಅದನ್ನ ಯಡಿಯೂರಪ್ಪನವರು ಪರೋಕ್ಷವಾಗಿ ರೇಣುಕಾಚಾರ್ಯ ಅವರ ಕೈಯಿಂದ ಹೇಳಿಸ್ತಿದ್ದಾರೆ ಅನ್ನೋ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗನ್ನು ಪನ್ನು ಎಲ್ಲ ಸುಳ್ಳು ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ರೇಣುಕಾಚಾರ್ಯ. ಮೈಸೂರು ಸಂಸದರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಲಿಲ್ವಾ ಅನ್ನೋ ಪ್ರಶ್ನೆ, ಹಾಗೆ ಶಿಸ್ತು ಸಮಿತಿ ಇದೆ ಅಂತ ಗೊತ್ತಾಗಿದ್ದೆ ನೋಟಿಸ್ ಕೊಟ್ಟ ಮೇಲೆ ಅನ್ನೋ ಹೇಳಿಕೆ ಕೂಡ ಬಹಿರಂಗವಾಗಿ ಹೇಳ್ತಿದ್ದಾರೆ ರೇಣುಕಾಚಾರ್ಯ ಅವರು. ಅಂದ್ರೆ ಒಂದ್ ಕಡೆಯಿಂದ ಪಕ್ಷದ ಶಿಸ್ತಿನ ನಿಯಮಗಳ ಅಡಿಯಲ್ಲಿ ಅವರನ್ನ ತರೋ ಪ್ರಯತ್ನ ಮಾಡ್ಲಾಗ್ತಾ ಇದ್ರೆ, ಈ ಪ್ರಯತ್ನದ ವಿರುದ್ಧವಾಗಿಯೂ ಕೂಡ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ರೇಣುಕಾಚಾರ್ಯ. ನಡ್ಡಾ, ಮೋದಿ, ಅಮಿತ್ ಶಾಗೆ ಪತ್ರ ಬರಿತೀನಿ ನಾನು, ಇಲ್ಲೇನಾಗ್ತಿದೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಅನ್ನೋದ್ರ ಬಗ್ಗೆ, ಹಾಗೆ ಈ ಆಂತರಿಕ ಮಟ್ಟದಲ್ಲಿ ಯಾರು ಯಾರನ್ನು ಸೋಲಿಸ್ಲಿಕ್ಕೆ ಯಾರ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಿದ್ದಾರೆ, ಇದೆಲ್ಲ ಬೆಳವಣಿಗೆಗಳ ಬಗ್ಗೆ, ಹಾಗೆ ಈ ಬೆಳವಣಿಗೆಗಳ ಬಗ್ಗೆ ನಾನು ಮಾತನಾಡದೆ ಅನ್ನೋ ಕಾರಣಕ್ಕೆ ನನಗೆ ಕೊಟ್ಟ ಈ ನೋಟಿಸ್ ಬಗ್ಗೆ, ಇದೆಲ್ಲ ವಿಚಾರವನ್ನ ಕೂಡ ನಾನು ಪತ್ರ ಬರೆಯುವ ಮೂಲಕ ಪ್ರಸ್ತಾಪ ಮಾಡ್ತೀನಿ ಅನ್ನೋ ಹೇಳಿಕೆಯನ್ನ ರೇಣುಕಾಚಾರ್ಯ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ MP ರೇಣುಕಾಚಾರ್ಯ ಅವರ ಇವತ್ತಿನ ಮಾತುಗಳೇನು, ಅವ್ರ ಬಾಯಲ್ಲೇ ಕೇಳೋಣ. ಮಾತಾಡಬೇಕಂತಲ್ಲ, ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಮಹಾನ್ ನಾಯಕನ ಈ ರೀತಿ ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಇದು ಸರಿಯಲ್ಲ ಅಂತ ಹೇಳಿದೆ. ರೇಣುಕಾಚಾರ್ಯಗೆ ನೋಟಿಸ್ಗಳು ಎದುರು ಬಿದ್ದಿದೆ. ಶಿಸ್ತು ಸಮಿತಿ ಇದೆ ಅಂತೇಳಿ ಗೊತ್ತಾಗಿದ್ದೆ ರೇಣುಕಾಚಾರ್ಯಗೆ ನೋಟಿಸ್ ಕೊಟ್ಟ ಮೇಲೆ. ಶಿಸ್ತು ಸಮಿತಿ ಇದೆಯಲ್ಲ ಅಂತ ಗೊತ್ತಿಲ್ಲ, ಅವ್ರ ಹೆಸರು ಕೇಳಿದ್ದಿಲ್ಲ, ಅವರು ರೇಣುಕಾಚಾರ್ಯ ಒಬ್ಬರಿಗೆ ನೋಟಿಸ್ ಕೊಟ್ಟರೆ ಇವನು ಉಳಿದವರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾವ ಮೈಸೂರು ಲೋಕಸಭಾ ಸದಸ್ಯರು JDS ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ, ಯಾರಿಗೂ ಗೊತ್ತಿಲ್ವಾ? ಅಡ್ಜಸ್ಟ್ಮೆಂಟ್ ರಾಜಕಾರಣ. ದೆಹಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ, ನಮ್ಮ ಅಮಿತ್ ಶಾ ಅವರಿಗೆ, JP ನಡ್ಡಾ ಅವರಿಗೆ ನಾನು ಪತ್ರ ಬರೀತೀನಿ. ಇನ್ನು ರೇಣುಕಾಚಾರ್ಯ ಅವರ ಹೇಳಿಕೆ ಇದಾದ್ರೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲೇ ಮತ್ತೊಂದು ಸರ್ಕಸ್ ಕೂಡ ಇದಕ್ಕೆ ಪ್ಯಾರಲಲ್ ಆಗಿ ನಡೀತಿದೆ. ಯಾವುದದು ಸರ್ಕಸ್, ಹಾಗೆ ಅದರ ಸುತ್ತ ಇರುವ ಪ್ರಶ್ನೆಗಳು, ಅದಕ್ಕೆ ಲಭ್ಯ ಆಗ್ತಿರುವ ಉತ್ತರ, ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನಾವು ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದೀವಿ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಈಗ ಯಾಕೆ ಸುದ್ದಿ ಬಸವರಾಜ ಬೊಮ್ಮಾಯಿ ಅವರ ಕುರಿತಾಗಿ ಅನ್ನೋದಕ್ಕೆ, ವಿರೋಧ ಪಕ್ಷ ನಾಯಕನ ಹುದ್ದೆಯನ್ನ ಅಲಂಕರಿಸಲಿದ್ದಾರೆ ಅವರೇ ಅನ್ನೋ ಮಾತು ಬಿಜೆಪಿ ಪಾಳ್ಯದಿಂದ ಕೇಳೋಕ್ ಸಿಗ್ತಾ ಇದೆ. ಉಳಿದಿರೋದು 2 ದಿನ, ಸೋಮವಾರದಿಂದ ಅಧಿವೇಶನಕ್ಕೆ ಮುಂಚೆ ವಿರೋಧ ಪಕ್ಷದ ನಾಯಕ ಇಲ್ಲದೆ ಹೋದ್ರೆ ಅಸೆಂಬ್ಲಿಯಲ್ಲಿ ನೋ ಡೌಟ್ ಬಿಜೆಪಿಗೆ ಮುಜುಗರ. ಹೀಗಾಗಿ ನಾಳೆ ಈ ಅಧಿಕೃತ ಘೋಷಣೆಯನ್ನ ಮಾಡಲೇಬೇಕಾದ, ಯಾರಾಗ್ತಾರೆ ವಿರೋಧ ಪಕ್ಷದ ನಾಯಕ ಅನ್ನೋ ಘೋಷಣೆಯನ್ನ ಮಾಡಲೇಬೇಕಾದ ಅನಿವಾರ್ಯತೆ ಪಕ್ಷಕ್ಕೆ. ಹೀಗಾಗಿ ಅಳೆದು ತೂಗಿ ಬಹುತೇಕ ಬಸವರಾಜ ಬೊಮ್ಮಾಯಿಯವರನ್ನೇ ವಿರೋಧ ಪಕ್ಷದ ನಾಯಕನ ಹುದ್ದೆಯನ್ನ ಅಲಂಕರಿಸುವಂತೆ ಮಾಡುವ ಲೆಕ್ಕಾಚಾರ ಬಿಜೆಪಿ ಪಾಳ್ಯದಲ್ಲಿ ನಡೀತಿದೆ. ಹಾಗಾದ್ರೆ ಯಾವಾಗ ಆಗಬಹುದು ಈ ಕುರಿತಾದ ಅಧಿಕೃತ ಘೋಷಣೆ ಅನ್ನೋದಕ್ಕೆ ಉತ್ತರ ಬಹುತೇಕ ನಾಳೆ ಒಂದೇ ಆಪ್ಷನ್ ಇರೋದು. ಮಾಡಿದ್ರೆ ಇವತ್ತು ಮಾಡಬಹುದು, ಬಟ್ ಇವತ್ತು ಮಾಡ್ತಾರಾ ಅನ್ನೋದು ಇನ್ನೂ ಕೂಡ ಕ್ವೆಶ್ಚನ್ ಮಾರ್ಕ್ ಅಲ್ಲೇ ಉಳಿದಿದೆ. ನಾಳೆ ಘೋಷಣೆ ಆಗುವ ಎಲ್ಲಾ ಸಾಧ್ಯತೆಗಳಿದೆ. ಈಗ ಅಭಿಪ್ರಾಯ ಸಂಗ್ರಹ ಅನ್ನೋ ವಿಚಾರಗಳು, ಆ ರೀತಿಯ ಪ್ರಾಸೆಸ್ಗಳು ಪಕ್ಷದ ಆಂತರಿಕ ವಲಯದಲ್ಲಿ ನಡೆದಿದೆ. ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ನಂತರದಲ್ಲಿ ಹೆಸರನ್ನ ಆಯ್ಕೆ ಮಾಡ್ತೀವಿ ಅನ್ನೋ ಸಂದೇಶವನ್ನ ಬಿಜೆಪಿ ಪಾಳ್ಯ ನೀಡಿದೆಯಾದರೂ ಕೂಡ ಬಹುತೇಕ ಬೊಮ್ಮಾಯಿ ಅವರ ಹೆಸರೇನೆ ಫೈನಲ್ ಆಗೋ ಸಾಧ್ಯತೆ. ಹಾಗಾದ್ರೆ ಯಾಕೆ ಬೊಮ್ಮಾಯಿ ಅವರಿಗೇನೆ ಪಟ್ಟ ಕಟ್ಟುವ ಚಿಂತನೆ? ಅದಕ್ಕೂ ಕೂಡ ಇದೆ ಒಂದಷ್ಟು ಕಾರಣಗಳು.
ವಿರೋಧ ಪಕ್ಷದ ನಾಯಕನ ಸ್ಥಾನ ನಾಳೆ ಸಂಜೆ ಅಧಿಕೃತವಾಗಿ ಗೊತ್ತಾಗುತ್ತೆ ಯಾರಿಗೆ ಕೊಡಲಾಗುತ್ತೆ ಅಂತ ಹೇಳಿ. ಆದ್ರೆ ಸದ್ಯಕ್ಕೆ ಪಕ್ಷದ ಆಂತರಿಕ ವಲಯದಿಂದ ಮೂಲದಿಂದ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೇನೆ ಬಹುತೇಕ ಈ ಪಟ್ಟ ಸಿಗೋದು ಖಚಿತವಾಗ್ತಾ ಇದೆ. ಯಾವ ಕಾರಣಕ್ಕೆ? ಅವರಿಗಿರುವ ಅನುಭವ, ಹಾಗೆ ಕೇವಲ ಅನುಭವ ಮಾತ್ರ ಅಲ್ಲ, ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಇರಬೇಕು ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿಯಾಗಿಟ್ಕೊಂಡು ಕೂಡ ಅದನ್ನ ಅನುಭವಿಸಿದ್ದಾರೆ. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಲಿತಿದ್ದಾರೆ ಕೂಡ. ಸೊ ಈ ಅನುಭವ ವಿರೋಧ ಪಕ್ಷದ ನಾಯಕ ಅವರೇ ಆದ್ರೆ ಉಪಯೋಗ ಆಗತ್ತೆ ಪಕ್ಷಕ್ಕೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಇನ್ನು ಇರೋ ಅನೇಕ ನಾಯಕರ ಹೆಸರು ಏನು ಪ್ರಸ್ತಾಪ ಆಗ್ತಾ ಇತ್ತು, ಅವರಲ್ಲಿ ಸಮರ್ಥವಾಗಿ ನಿಭಾಯಿಸುವ ಎದೆಗಾರಿಕೆ ಇದೆ ಬಸವರಾಜ ಬೊಮ್ಮಾಯಿ ಅವರಿಗೆ. ಕೆಲವರ ಹೆಸರು ಪ್ರಸ್ತಾಪ ಆಯಿತು, ಕೆಲವರಿಗೆ ಆ ಪೈಕಿ ಕೆಲವರಿಗೆ ನೋಟಿಸೇ ಹೋಯ್ತು, ಶಿಸ್ತು ಪಾಲನೆ ಮಾಡ್ತಿಲ್ಲ ಅಂತ ಹೇಳಿ ಅನ್ನೋ ಸುದ್ದಿ ಎಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಇನ್ ಕೆಲವರ ಹಿರಿತನ ಅಥವಾ ಅನುಭವ ಅದೆಲ್ಲವನ್ನ ಕೂಡ ತಾಳೆ ಹಾಕಿ ನೋಡಿದಾಗ, ಹಾಗೆ ಸದ್ಯಕ್ಕೆ ರಾಜ್ಯದಲ್ಲಿ ಸಮರ್ಥವಾಗಿ ಆಡಳಿತವನ್ನ ನಡೆಸ್ತಿದ್ದೀವಿ ಅಂತ ತೋರಿಸ್ಕೊಳ್ತಾ ಇರುವ ಕಾಂಗ್ರೆಸ್ ಅನ್ನ ಕಟ್ ಹಾಕೋ ಪ್ರಯತ್ನದಲ್ಲೂ ಕೂಡ ಟೆಕ್ನಿಕಲ್ ನಾಲೆಜ್ ಕೂಡ ಇರುವ ವ್ಯಕ್ತಿ ಬಸವರಾಜ ಬೊಮ್ಮಾಯಿ ಅನ್ನೋ ಲೆಕ್ಕಾಚಾರ ಬಿಜೆಪಿ ಪಾಳ್ಯದಲ್ಲಿ ಸದ್ಯಕ್ಕೆ ನಡೀತಿದೆಯಂತೆ. ಕೇವಲ ಇಷ್ಟಾದ್ರೆ ಸಾಕ, ಸಮುದಾಯವಾರು ಲೆಕ್ಕಾಚಾರ ಕೂಡ ಆಗ್ಲೇಬೇಕು. ಹೀಗಾಗಿ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕನನ್ನೇ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ರೆ ಸಮುದಾಯದ ಒಂದಷ್ಟು ಒಲವು ಕೂಡ ಪಕ್ಷದ ಜೊತೆಯಲ್ಲೇ ರಿಟೇನ್ ಆಗತ್ತೆ ಅನ್ನೋದು ಸದ್ಯಕ್ಕೆ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇರುವ ಲೆಕ್ಕಾಚಾರ. ಇನ್ನು ಈ ಎಲ್ಲ ಬೆಳವಣಿಗೆಗಳ ಕುರಿತಂತೆ, ಅದರಲ್ಲೂ ಪ್ರಮುಖವಾಗಿ ವಿರೋಧ ಪಕ್ಷ ನಾಯಕನ ಆಯ್ಕೆಯ ಪ್ರಕ್ರಿಯೆ ಕುರಿತಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಮಾತನಾಡಿದ್ದಾರೆ. ಕೇಳೋಣ. ಖಂಡಿತ ನಾಳೆ ಸಾಯಂಕಾಲ ಗೊತ್ತಾಗ್ತದೆ. ಖಂಡಿತ ನಾಳೆ ಈ ರಾಜಕೀಯ ವಿದ್ಯಮಾನಗಳ ಜೊತೆಯಲ್ಲಿ ನಿಮ್ಮ ಅಂದ್ರೆ ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ಕೂಡ ಗಮನ ವಹಿಸಲೇಬೇಕಲ್ವಾ? ಹಾಗಾಗಿಯೇ ನಮ್ಮ ಮುಂದಿನ ಸುದ್ದಿ. ಹಾಗಾದ್ರೆ ಈ ಸುದ್ದಿ ಯಾವುದು, ಅದರ ಸುತ್ತ ಇರುವ 3 ಪ್ರಮುಖ ಪ್ರಶ್ನೆಗಳು ಯಾವುದು ಗಮನಿಸ್ತಾ ಹೋಗೋಣ. ಯಾವ ವಿಚಾರ ಸದ್ದು ಮಾಡ್ತಿದೆ ಅಂದ್ರೆ ಕುಡಿಯೋಕೆ ನೀರು ಸಿಗ್ತಿಲ್ಲ, ಹಾಹಾಕಾರ ಎದ್ದಿದೆ ಅನ್ನೋ ಸುದ್ದಿ. ಎಲ್ಲಿ ಈ ಸಮಸ್ಯೆ ತಲೆದೂರಿರುವುದು ಅನ್ನೋ 2ನೇ ಪ್ರಶ್ನೆಗೆ ಉತ್ತರ ರಾಮನಗರ ಚನ್ನಪಟ್ಟಣದಲ್ಲಿ ಮಳೆ ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ, ಕೆಲವೊಂದ್ ಕಡೆ ಇನ್ನೂ ಮಳೆ ಶುರುವೇ ಆಗಿಲ್ಲ. ಹೀಗಾಗಿ ಕುಡಿಯೋ ನೀರಿಗೆ ತತ್ವಾರ. ಇದನ್ನ ನಾವು ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲಷ್ಟೇ ಗಮನಿಸಿದ್ವಿ ಕಳೆದ ಕೆಲ ದಿನಗಳ ಹಿಂದೆ. ಇದೀಗ ರಾಮನಗರ ಚನ್ನಪಟ್ಟಣದಲ್ಲೂ ಕೂಡ ಸಮಸ್ಯೆ ತಲೆದೂರಿದೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಮಳೆ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ಡ್ಯಾಮ್ಗಳಿಗೆ ಒಳಹರಿವು ಇಲ್ಲ. ಒಳಹರಿವು ಇಲ್ಲದೆ ಇರೋ ಕಾರಣಕ್ಕೆ ಶೇಖರಣೆಯಲ್ಲಿದ್ದ ನೀರಿನ ಪ್ರಮಾಣ ಕೂಡ ಕಮ್ಮಿ ಆಗಿ ಹೋಗಿರೋದು. ಬಹುತೇಕ ಡ್ಯಾಮ್ಗಳು ಈ ವ್ಯಾಪ್ತಿಯಲ್ಲಿ ಖಾಲಿಯಾಗಿದೆ. ಹೀಗಾಗಿ ಕುಡಿಯೋ ನೀರಿಗೂ ಕೂಡ ಆ ಭಾಗದ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ರೀತಿ ಇದೆ, ಎಷ್ಟು ಗಂಭೀರವಾಗಿದೆ ಅಲ್ಲಿನ ಪರಿಸ್ಥಿತಿ, ಮತ್ತೊಂದಷ್ಟು ಅಂಶಗಳನ್ನ ಈ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಮಳೆ ಬಹುತೇಕ ಕಡೆಗಳಲ್ಲಿ ಕೈಕೊಟ್ಟಿದೆ. ಕರಾವಳಿ ಭಾಗದಲ್ಲಿ ಮಳೆ ಆಗ್ತಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಬಹುತೇಕ ರಾಜ್ಯದ ಉಳಿದ ಭಾಗದಲ್ಲಿ ಮಳೆ ಅಷ್ಟಕ್ಕಷ್ಟೇ. ಅದರಲ್ಲೂ ರಾಮನಗರ ಚನ್ನಪಟ್ಟಣ ವ್ಯಾಪ್ತಿಯಲ್ಲಿ ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗಿದೆ. ಈ ವ್ಯಾಪ್ತಿಯ ಬಹುತೇಕ ಕೆರೆಗಳು ಖಾಲಿಯಾಗಿದೆ. ಕಣ್ವಾ ಡ್ಯಾಂನ ನೀರಿನ ಮಟ್ಟ ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರೋದು, ಇಳಿಕೆ ಆಗಿರೋದು ಅಲ್ಲಿನ ನೀರಿನ ಮಟ್ಟ ಈ ಸಮಸ್ಯೆಯನ್ನ ಮತ್ತಷ್ಟು ಉಲ್ಬಣ ಆಗುವಂತೆ ಮಾಡ್ತಾ ಇದೆ. ಇತ್ತ ಇಗ್ಗಲೂರು ಬ್ಯಾರೇಜ್ನಲ್ಲೂ ಕೂಡ ನೀರಿನ ಮಟ್ಟ ಇಳಿಕೆಯಾಗಿದೆ. ಹೀಗಾಗಿ ಕುಡಿಯುವ ನೀರಿನ ಮೂಲಗಳೇ ಹೀಗೆ ಬರಿದಾಗಿರೋದ್ರಿಂದ ಕುಡಿಯೋ ನೀರನ್ನ ಸರಬರಾಜು ಮಾಡೋದು, ಜನರಿಗೆ ಪೂರೈಕೆ ಮಾಡೋದು ಕೂಡ ಸ್ಥಳೀಯ ಆಡಳಿತಕ್ಕೆ ಬಹಳಷ್ಟು ಕಷ್ಟಕರ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಇನ್ನು ಸಮಸ್ಯೆ ಯಾವ ರೀತಿ ಆಗ್ತಿದೆ ಅನ್ನೋದರ ಬಗ್ಗೆ ಮಲ್ಲೇಗೌಡ ರೈತ ಮುಖಂಡರು ಮಾತನಾಡಿದ್ದಾರೆ, ಹಾಗೆ ರಾಮೇಗೌಡ ರೈತರು ಮಾತನಾಡಿದ್ದಾರೆ. ಈ ನೀರಿನ ಬವಣೆ ಯಾವ ರೀತಿ ಇದೆ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ರಾಮನಗರ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಬರಕ್ಕೆ ತುತ್ತಾಗ್ತಾ ಇದೆ. ಯಾಕೆಂದರೆ ಮುಂಗಾರು ಇವತ್ತು ಸಂಪೂರ್ಣವಾಗಿ ಬಿದ್ದಿಲ್ಲ. ಈಗೇನಾಗಿದೆ, ಅದರೊಳಗೆ ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ಒಂದು ಇಗ್ಲೂರು ಡ್ಯಾಮ್ನಿಂದ ಏನು ನೀರಾವರಿ ಆಗ್ತಾಯಿತ್ತು, ಭಾಳಷ್ಟು ಕೆರೆಗಳು 36-40 ಕೆರೆಗಳು ಏನು ತುಂಬಿತ್ತು, ಇದು ಕಣ್ವ ಡ್ಯಾಮ್ ಏನು ತುಂಬಿತ್ತು, ಇವತ್ತು ಎಲ್ಲ ಕಡಿಮೆ ಆಗಿದೆ, ಬರ್ದಾ ಹೋಗಿವೆ. ಮೈನರ್ ಟ್ಯಾಂಕ್ಗಳೆಲ್ಲ ಬರ್ದಾ ಹೋಗಿವೆ. ಕಣ್ವನು ಕುಸ್ತೋಯ್ತಾ ಇದೆ. ಅದರೊಳಗೂ ನೀರೆಲ್ಲ ಈತಿ ಬರೋಲ್ಲ ನೀರು. ಮತ್ತು ನಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು KRS ತುಂಬಿದರೆ KRSನಿಂದ ಅದು ಸೀಪೇಜ್ ವಾಟ್ರ್ ಬಂದು ನಮ್ಮ ಇಗ್ಲೂರು ಡ್ಯಾಮ್ಗೆ ಬರೋದು, ಅಲ್ಲಿಂದ ನಾವು ಲಿಫ್ಟ್ ಇರಿಗೇಷನ್ ಮಾಡ್ಕೊಂಡು ಹೆಂಗೋ ವ್ಯವಸಾಯ ಮಾಡಿಕೊಂಡು ಜಾನುವಾರುಗಳಿಗೆ ಅನುಕೂಲ ಆಗ್ತಿತ್ತು. ಕುಡಿಯೋ ನೀರು ಇರ್ಬೋದು, ಸಣ್ಣ ಪುಟ್ಟ ಬೆಳೆಗಳಿರ್ಬೋದು, ನಡೀತಾ ಇತ್ತು. ಆದರೆ ಈಗ KRS ಬರ್ದಾಗ ನಾವು 70 ಅಡಿ ಬಂದಿದ್ದೆ, ಕುಡಿಯೋ ನೀರಿಗೆ ಅಲ್ಲೂ ತೊಂದರೆ ಆಯ್ತಾ ಇದೆ ಬೆಂಗಳೂರಿಗೆ. ಹಂಗಾಗಿ ಇವತ್ತು ನಮ್ಮ ಏನು ಇಗ್ಲೂರು ಡ್ಯಾಮಿಂದ ನಮ್ಮ ಏರಿಯಾ ಏನಿದೆ ಕುಡಿಯೋ ನೀರು ಮತ್ತು ಜನಜಾನುವಾರುಗಳಿಗೆ ಏನಾಗ್ತಾಯಿತ್ತು ಅದೆಲ್ಲ ಸಂಪೂರ್ಣವಾಗಿ ನಿಂತೋಗಿದೆ. ಇವತ್ತು ರೈತರನ್ನ ಮತ್ತು ಜನಜಾನುವಾರು ನೀರು ತೊಂದರೆ ಆಗದೆ ನೋಡ್ಕೋಬೇಕು ಅಂತ. ಏನು ಸರ್, ನಮ್ಮ ಕತೆ ಹಿಂಗಾಗೋಯ್ತು. ದನ ಕರುಗಳಿಗೆ ಮೇವಿಲ್ಲ, ನಮಗೆ ಮಟ್ಟಿಗೆ ಇಟ್ಟಿಲ್ಲ, ಕುದಿಸುವ ದನಿಗೆ ನೀರೇ ಇಲ್ಲ.
ಈ ಪರಿಸ್ಥಿತಿ ಯಾಕೆ ನಿಂತದೆ? ಕೆರೆಗಳಲ್ಲಿ ನೀರು ಇಲ್ಲ. ಯಾವ ಸಮಸ್ಯೆ ಐತೈತೆ? ಮಳೆ ಇಲ್ಲ, ಬೆಳೆ ಇಲ್ಲ, ಸಮಸ್ಯೆ ಜಾಸ್ತಿ ಆಯ್ತಾ ಇದೆ. ಬಿತ್ತನೆ ಟೈಮು ರಾತ್ರಿ ಬಿತ್ತನೆ ಹಾಕಿರಿ, ಮಳೆ ಇಲ್ಲ, ಹನಿ ಇಲ್ಲ, ಏನಿಲ್ಲ. ಈಗ ಏನಾಗಬೇಕು ಅಂದರೆ ನಮ್ಗೆ ವ್ಯವಸಾಯ ಮುಂದಕ್ಕೆ ಏನಾದ್ರು ಒಂದು ದಾರಿ ತೋರಿಸ್ಬೇಕು. ದನ ಕರುಗಳಿಗೆ ಮೇವು ಇಲ್ಲ, ಏನಂದ್ರೆ ಏನಿಲ್ಲ. ಅಂಗಡಿ ತುಂಬ ಸ್ವಲ್ಪ ಹಂಗೋ ನಾವು ಕುಡ್ಕೊತಾ ಇದ್ದೀವಿ. ದನ ಕರುಗಳ ಗತಿಯೇ ಇಲ್ಲ. ಬೋರ್ಗಳು ನೀರು ಬರ್ತಾ ಇಲ್ಲ. ಕೆರೆಗಳಲ್ಲಿ ಖಾಲಿಯಾಗೋದು ಅಶ್ವಕ್ ನಿಂತೇ ಹೋಯ್ತದೆ. ಈ ಪರಿಸ್ಥಿತಿ ನಾವೇನು ಮಾಡುವ, ಹೆಂಗೆ ಕಾಲ ಕಳೆಯುವ ಅಂತ ನಮಗೆ ಗೊತ್ತೋರಿಸ್ತಾ ಇಲ್ಲ ಸರ್. ಎಲ್ಲನೂ ನೀವೇ ಏನಾದ್ರು ಮಾಡಿಕೊಡ್ಬೇಕು, ಇಲ್ಲದ್ರೆ ಏನು ಮಾಡೋಕ್ಕಾಗೋದಿಲ್ಲ ನಾವು.